ಕರುಣಾಳು ಬಾ ಬೆಳಕಿ ಕರುಣಾಳು ಬಾ ಬೆಳಕಿ. ವಿಷಯ ತಜ್ಞರು ಡಾಕ್ಟರ್ ಗುರುರಾಜು ಕರ್ಜಿಗೆ. ಒಂದು ಪುಟ್ಟ ಹಳ್ಳಿ, ಅಲ್ಲೊಬ್ಬ ವೈದ್ಯರು. ಆ ವೈದ್ಯ ಶಿಕ್ಷಣ ಎಲ್ಲಿ ಪಡೆದಿದ್ರೋ ಯಾರಿಗೂ ಗೊತ್ತಿಲ್ಲ. ಅವ್ರು ಶಿಕ್ಷಣ ಪಡ್ಕೊಂಡಿದ್ರು, ಹಾಗೆ ಅಲ್ಲಿ ಇಲ್ಲಿ ನೋಡಿ ಕಲ್ತಿದ್ರು, ಅದು ಗೊತ್ತಿಲ್ಲ. ಸುತ್ತಲಿನ 10 ಊರಲ್ಲಿ ಅವರೊಬ್ಬ ಪ್ರಸಿದ್ಧ ವೈದ್ಯರು. ಹಸ್ತಗುಣ ಬಹಳ ಚೆನ್ನಾಗಿದೆ, ಔಷಧಿ ರಾಮಬಾಣ ಅಂತ ಎಲ್ಲ ಖ್ಯಾತ ಆದದ್ದು. ಪುಟ್ಟ ಮಕ್ಕಳ ನೆಗಡಿ ಕೆಮ್ಮಿನಿಂದ ಹಿಡಿದು ಕ್ಲಿಷ್ಟವಾದ ಹೆರಿಗೆವರೆಗೆ ಇವರದೇ ಚಿಕಿತ್ಸೆ. ಅವ್ರು ರೋಗಿಗಳಿಂದ ಕಾಡಿ ಬೇಡಿ ದುಡ್ಡು ಪಡೆಯೋರಲ್ಲ. ರೋಗಿಗಳು ಗುಣ ಆದ್ಮೇಲೆ ಎಷ್ಟು ಕೊಟ್ಟರೆ ಅಷ್ಟೇ ತಗೋತಿದ್ರು. ಜನರು ಕೂಡ ಅವ್ರ ಸೇವೆಯನ್ನು ಸ್ಮರಿಸಿಕೊಂಡು ಕೈಲಾದಷ್ಟು ಧಾರಾಳವಾಗಿ ಕೊಡ್ತಿದ್ರು ದುಡ್ಡು. ಕೆಲವರು ಹಣ ಕೊಟ್ರೆ, ಕೆಲವರು ಕಾಳು ಕಡಿ ಕೊಡೋರು, ಇನ್ನು ಕೆಲವರು ತರಕಾರಿಯನ್ನು, ಹಾಲು ಮೊಸರನ್ನು ಏನಿರ್ತದೋ ಅದು ಕೊಡ್ತಿದ್ರು. ಪಾಪ ಹಣ ಇಲ್ದವರು, ಸ್ವಾಮಿ ನಮ್ಮ ಕಡೆ ಹಣ ಇಲ್ಲ, ನಿಮ್ಮ ಹೊಲದಲ್ಲಿ 4 ದಿವಸ ಕೂಲಿ ಮಾಡ್ತೀವಿ ಸ್ವಾಮಿ, ನಮ್ ದುಡ್ಡು ಕೊಡಬೇಡಿ ಅಂತ ಋಣ ತೀರ್ಸೋರು. ಅಂತೂ ವೈದ್ಯರು ಸಾಕಷ್ಟು ಚೆನ್ನಾಗಿಯೇ ಬದುಕಿದ್ರು. ಒಂದಿಷ್ಟು ಹೊಲ ಮಾಡ್ಕೊಂಡ್ರು, 1-2 ಮನೆ ಕಟ್ಸ್ಕೊಂಡ್ರು. ಒಬ್ಬನೇ ಮಗ ವೈದ್ಯಕೀಯ ಕಾಲೇಜಿಗೆ ಸೇರಿಸಿ ವೈದ್ಯರನ್ನಾಗಿ ಮಾಡಿದ್ರು. ಆ ಹುಡುಗ ಚೆನ್ನಾಗಿ ಓದ್ಲಿ ಅಂತ ಹೇಳಿ ಇಂಗ್ಲೆಂಡಿಗೆ ಕಳಿಸಿದ್ರು, ಉನ್ನತ ಶಿಕ್ಷಣಕ್ಕೆ ಹೋಗ್ಲಿ ಅಂತ. ಅಲ್ಲಿಗೆ ಹೋಗಿ ಪದವಿ ಪಡೆದು ಮರಳಿ ತನ್ನ ಹಳ್ಳಿಗೆ ಬಂದಾರೆ ಮಗ. ಪಟ್ಟಣದಲ್ಲಿ ಒಂದು ಆಸ್ಪತ್ರೆ ತೆಗೆದು ನಡೆಸಬೇಕು ಅಂತ ಅವನ ಆಸೆ. ಸ್ವಲ್ಪ ದಿನ ನನ್ನ ಜೊತೆಗೆ ಇರಪ್ಪ ನೀನು ಅಂತ ಕೇಳ್ಕೊಂಡ್ರು ತಂದೆ. ಮಗ ಒಪ್ಕೊಂಡ. ಒಂದು ದಿನ ಮನೇಲಿ ಕೂತ್ಕೊಂಡಾಗ ರೈತ ಓಡಿ ಬಂದ ವೈದ್ಯರ ಮನೆಗೆ. ಅಯ್ಯೋ ಸ್ವಾಮಿ, ನನ್ನ ಮಗನಿಗೆ ವಿಪರೀತ ಜ್ವರ ಬಂದ್ಬಿಟ್ಟಿದೆ, ಮೊನ್ನೆವರೆಗೆ ಕಡಿಮೆ ಆಗಿತ್ತು, ಮತ್ತೆ ಜಾಸ್ತಿ ಆಗಿದೆ ಜ್ವರ, ಈಗ ದಯವಿಟ್ಟು ಬನ್ನಿ ಅಂತ ಅಲವತ್ಕೊಂಡ. ವೈದ್ಯರು ಹೊರಟ್ರು ರೋಗಿ ನೋಡೋದಕ್ಕೆ. ನಾನು ಬರಲ್ಲ ಜೊತೆಗೆ ಅಂತ ಮಗ ಕೇಳ್ದ. ಬಾ ಬಾ ಅಂತ ಕರ್ಕೊಂಡೋದ್ರು. ರೈತನ ಮನೆಯಲ್ಲಿ ಮಗುವಿನ ಹಾಸಿಗೆ ಮೇಲೆ ಕೂತ್ಕೊಂಡ್ರು. ಅವ್ನ ನಾಡಿ ಹಿಡಿದು ಕಣ್ಣು ಮುಚ್ಚಿದ್ರು. ನಾಡಿ ನೋಡ್ತಾ ಇದ್ರು. 2 ನಿಮಿಷ ಆದ್ಮೇಲೆ ಕಣ್ಣು ತೆಗೆದು ಕೋಪ ಮಾಡಿ, ಏನಯ್ಯ ಮಗುವಿಗೆ ಅಪತ್ಯ ಮಾಡಿದ್ಯಾ ಅಂದ್ರು. ರೈತ, ಇಲ್ಲ ಸ್ವಾಮಿ, ತಾವ್ ಹೇಳಿದಂತೆ ಔಷಧಿ ಕೊಟ್ಟಿದ್ದೇನೆ, ಏನೂ ಅಪತ್ಯ ಮಾಡಿಸಿಲ್ಲ ಅಂದ. ಸುಳ್ಳು ಹೇಳ್ತೀಯ ನೀನು? ಔಷಧಿ ಏನೋ ಕೊಟ್ಟಿದ್ದೀಯಾ, ಅದ್ರ ಬಾಳೆಹಣ್ಣು ತಿನ್ಸಿಲ್ವಾ ಅವನಿಗೆ? ಹೌದು ಅಲ್ಲೋ, ನಿಜ ಹೇಳೋ. ನನ್ನ ನಾಡಿಯಲ್ಲಿ ಬಾಳೆಹಣ್ಣು ಸಿಗ್ತಾ ಇದೆ, ಇಲ್ಲಿ ನಾಡಿಯಲ್ಲಿ ಬರ್ತದೆ, ಬಾಳೆಹಣ್ಣು ಬರ್ತಾ ಇದೆ ಇಲ್ಲಿ. ಇಂಗ್ಲೆಂಡ್ ಪದವಿ ಬಂದಿದ್ದಲ್ಲ ಹುಡುಗ, ತರುಣ ವೈದ್ಯ. ಅವ್ನಿಗೆ ಆಶ್ಚರ್ಯ, ನಾಡಿಯಲ್ಲಿ ಬಾಳೆಹಣ್ಣು ಪತ್ತೆ ಮಾಡೋದನ್ನ ಇಂಗ್ಲೆಂಡು ಹೇಳ್ಕೊಟ್ಟಿರ್ಲಿಲ್ಲ. ಆ ರೈತ ಮಾತ್ರ ಪೆಚ್ಚಾಗಿ, ಹೌದು ಸ್ವಾಮಿ, ಹೌದು ಸ್ವಾಮಿ, ತಿನ್ಸಿದ್ದು ನಿಜ, ನಾವೆಲ್ಲ ತಿಂತಾ ಇದ್ವಲ್ಲ. ಆ ಹುಡುಗ ಪಾಪ ಮಗುನ್ ಬಿಟ್ಟು ಹೆಂಗ್ ತಿನ್ನೋದು ಅಂತ ಹೇಳಿ 1-2 ಬಾಳೆಹಣ್ಣು ತಿನ್ಸಿದೀನಿ ಸ್ವಾಮಿ ಅಂದ. ಇದ್ ಮಾಡ, ಹಂಗ್ ಮಾಡ್ಬೇಡ, ಸರಿಯಾಗಿ ಪತ್ತೆ ಮಾಡು ಅಂತ ಹೇಳಿ ಔಷಧಿ ಕೊಟ್ಟು ಬಂದ್ರು. ದಾರಿಯಲ್ಲಿ ಬರುವಾಗ ಮಗ ಕೇಳ್ದ, ಅಪ್ಪ ನಾಡಿಯಲ್ಲಿ ಬಾಳೆಹಣ್ಣು ಹೆಂಗ್ ಗೊತ್ತಾಗುತ್ತೆ ನಿನಗೆ ಅಂದ. ಆ ವೃದ್ಧ ತಂದೆ ಹೇಳಿದ, ದಡ್ಡ, ಬಾಳೆಹಣ್ಣು ನಾಡಿಯಲ್ಲಿ ಗೊತ್ತಾಗುತ್ತದೇನೋ, ಅದೆಲ್ಲ ಸಾಮಾನ್ಯ ಜ್ಞಾನಪ್ಪ. ಈ ರೈತಾಪಿ ಜನ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡಿರೋದಿಲ್ಲ, ಮಗುವಿಗೆ ತಿನ್ಸಿದ್ದನ್ನ ಅಲ್ಲೇ ಚಾಪೆ ಕೆಳಗೆ, ಎಲೆ ಕೆಳಗೆ ಅಲ್ಲೇ ಹಾಕಿರ್ತಾರೆ. ಅದು ನೋಡಿ ಹಂಗೆ ಹೇಳಿದೆ ನಾನು, ಬಿದ್ದಿತ್ತಲ್ಲ ಬಾಳೆಹಣ್ಣು ಸಿಪ್ಪೆ ಚಾಪೆ ಕೆಳಗೆ ಅಂದ್ರು. ಓಹೋ, ಹೀಗ ಮಗನಿಗೆ ಜ್ಞಾನೋದಯ ಆಯ್ತು. 2 ದಿವಸ ಆದ್ಮೇಲೆ ಇದೇ ತರ ತಕರಾರು ಬಂತು. ಹುಡುಗನ ಜ್ವರ ಕಮ್ಮಿ ಆಗಿತ್ತು, ಮತ್ತೆ ಜಾಸ್ತಿ ಆಗಿದೆ, ಬರ್ಬೇಕು ಅಂತ ಹೊಡೆದ. ತಂದೆ ಊರಲ್ಲಿಲ್ಲ. ಮಗ ಅಂದ, ನಾನೇ ನೋಡ್ತೀನಿ ಬಿಡು ಅಂದ. ಇಂಗ್ಲೆಂಡ್ ಅಲ್ಲಿ ಕಲ್ತು ಬಂದವನಲ್ಲ ಇವನು. ಹೋಗಿ ನಾಡಿ ಹಿಡಿದ್ ನೋಡ್ದ, ಅತ್ತಿತ್ತ ನೋಡ್ದ, ನಂತರ ಜೋರಾಗಿ ರೇಗಿದ. ಏನ್ರಿ ಅಪತ್ಯ ಮಾಡಿಸಿದಿರಿ ಮಗುಗೆ ಅಂದ್ರು. ಇಲ್ಲ ಸ್ವಾಮಿ, ಅಪತ್ಯ ಏನ್ ಮಾಡಿಸಿಲ್ಲ ಅಂದು. ಏಯ್, ಸುಳ್ಳು ಹೇಳ್ಬೇಡಿ, ರೋಗಿಗೆ ಚರ್ಮದ ತುಂಡು ತಿನ್ಸಿದ್ದೀರಿ ನೀವು, ನನಗೆ ನಾಡಿಯಲ್ಲಿ ಸಿಗ್ತಾ ಇದೆ, ಚರ್ಮದ ತುಂಡು ತಿನ್ಸಿದಿರಿ ಹುಡುಗರಿಗೆ ಅಂತ. ಮನೆಯವ್ರು ಹುಚ್ಚಿಡ್ದಂಗಾಯ್ತು. ಆಯ್ತು ಸ್ವಾಮಿ, ನೀವ್ ಮನೆಗೆ ಹೋಗಿ ಆಮೇಲೆ ಬರ್ತೀವಿ ಅಂದ್ರು. ಬಂದ್ ಹಿರಿಯ ವೈದ್ಯರಿಗೆ ದೂರಿದ್ರು. ಏನ್ ಸ್ವಾಮಿ, ನಿಮ್ ಮಗ ಚರ್ಮದ ಚೂರು ತಿನ್ಸಿದಿರಿ ಅಂತಾರೆ, ಮಕ್ಕಳಿಗೆ ತಿನ್ಸಕ್ಕಾಗತ್ತೇನ್ರಿ ಅಂದ್ರು. ಆಯ್ತು ಬಿಡಿ ನೋಡೋಣ ಅಂತ ಹೇಳಿ ಔಷಧಿ ಕೊಟ್ಟು ಆಮೇಲೆ ಮಗನಿಗೆ ಬೈದ್ರಂತ. ದಡ್ಡ, ನಾನಲ್ಲಿ ಬಾಳೆಹಣ್ಣು ಅಂತ ಹೇಳಿ ನೀನ್ ಚರ್ಮ ಹೇಳ್ತಿದ್ಯಾ, ಇಲ್ಲಿ ಇದು ಚೆಮ್ಮಾರ ಮನೆ ಕಣೋ, ಚರ್ಮ ತುಂಡು ಎಲ್ಲಾ ಕಡೆ ಬಿದ್ದಿರುತ್ತೆ, ತಿನ್ನೋಕಾಗತ್ತ? ಅದು ಸಾಮಾನ್ಯ ಜ್ಞಾನ ಅಲ್ವಾ? ಚಾಪೆ ಪಕ್ಕದಲ್ಲಿ ಬಿದ್ದದ್ದೆಲ್ಲ ತಿನ್ಸಿದ್ದಾರೆ ಅಂತ ಅನ್ಕೋಬೇಡ. ಕಥೆ ಅತಿಶಯೋಕ್ತಿ ಅನಿಸಬಹುದು ಸ್ವಾಮಿ, ಆದ್ರೆ ಬಹುಜನರಿಗೆ ಸಾಮಾನ್ಯ ಜ್ಞಾನ ಸಾಮಾನ್ಯವಾಗಿ ಇರೋದಿಲ್ಲ. ಅದು ಅನುಭವದಿಂದ ಬರುವಂತಹದ್ದು, ಡಿಗ್ರಿಯಿಂದ ಬರುವಂತಹದ್ದಲ್ಲ. ಅನುಭವಜನ್ಯವಾದಂತಹ ಸಾಮಾನ್ಯ ಜ್ಞಾನ ಜೀವನದ ಎಂಥ ಪರಿಸ್ಥಿತಿಯಲ್ಲೂ ನಮ್ಮನ್ನು ಕಾಪಾಡುತ್ತೆ. ಕರುಣಾ